x square plus 1 the whole square minus x square is equal to 0 has 4, 2, no or 1 real root. ಮೊದಲನೇದಾಗಿ ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆಯಾ? ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳಿದ್ರೇನೋ ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅದು. ಇಟ್ಸ್ ನಾಟ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್. ಮೊದಲನೇದಾಗಿ ಅದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆಯೋಣ. ಹೇಗೆ ಬರೆಯೋದು? ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕಾಗುತ್ತೆ. ಸೊ ವೆನ್ ವಿ ಎಕ್ಸ್ಪ್ಯಾಂಡ್ ಇಟ್ ವಾಟ್ ಇಸ್ ದಟ್ ವಿ ಎಂಡ್ ಅಪ್ ವಿತ್? ಮೊದಲದಾಗಿ ಫಾರ್ಮುಲಾ ಏನು? a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮುಲಾ ಉಪಯೋಗಿಸ್ಬೇಕಾಗುತ್ತೆ. ಅದು ನೀವೇ ಬರ್ಕೊಳ್ಳಿ. ಹಾಂ, ಏನಾಗುತ್ತೆ ಇಲ್ಲಿ? a ಸ್ಕ್ವೇರ್ ಪ್ಲಸ್ 2 ಇಂಟು a ಇಂಟು ಬಿ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಟು 0. ಇದು ಪ್ರಶ್ನೆಯಲ್ಲಿದೆ, ಅದಕ್ಕೆ ಬರ್ಕೊತಾ ಇರೋದು. ಫಾರ್ ದ ಸಿಂಪ್ಲಿಫಿಕೇಶನ್ ಇಸ್ x ಟು ದ ಪವರ್ ಆಫ್ 4 ಪ್ಲಸ್ 2x ಸ್ಕ್ವೇರ್ ಪ್ಲಸ್ 2x ಸ್ಕ್ವೇರ್ ಮೈನಸ್ 1x ಸ್ಕ್ವೇರ್ ಏನಾಗುತ್ತಿದೋ 1x ಸ್ಕ್ವೇರ್ ಆಗುತ್ತಿದೆ ಪ್ಲಸ್ 1 ಈಸ್ ಈಕ್ವಲ್ ಟು 0. ಸರಿನಾ? ಸೊ ಇಲ್ಲಿ ಬೇಸಿಕಲಿ 1 ಇದೆ. ಇದನ್ನು ನಾವು ರೀರೈಟ್ ಬೇಕಾದ್ರೆ ಮಾಡ್ಬೋದು ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಹೇಳ್ಕೊಂಡು. ಇಟ್ ವೋಂಟ್ ಬಿ ಎಕ್ಸಾಕ್ಟ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್, ಬಟ್ ಹಾಂ, ಪ್ಲಸ್ 1x ಸ್ಕ್ವೇರ್ ಪ್ಲಸ್ 1 ಈಸ್ ಈಕ್ವಲ್ ಟು 0. ಸೊ ಇಟ್ಸ್ ಆಫ್ ದ ಫಾರ್ಮ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0. ಸರಿನಾ? ಸೊ ಇದರಿಂದ ನಾವು ಡಿ ವ್ಯಾಲ್ಯೂ ಕಂಡುಹಿಡಿಬೋದು. ಡಿ ಅಂತ ಹೇಳಿದ್ರೆ ಏನೋ ಡಿಸ್ಕ್ರಿಮಿನೆಂಟ್ ಅಲ್ವಾ? ದಿಸ್ ವಿಲ್ ಹೆಲ್ಪ್ ಅಸ್ ಫೈಂಡ್ ದ ನೇಚರ್ ಆಫ್ ರೂಟ್ಸ್. ಇದರಿಂದ ನಾವು ನೇಚರ್ ಆಫ್ ರೂಟ್ಸ್ ಬಗ್ಗೆ ಮಾತಾಡ್ಬೋದು. ಅದು ಫಾರ್ಮುಲಾ ಏನೋ ಬಿ ಸ್ಕ್ವೇರ್ ಮೈನಸ್ 4ac ಅಲ್ಲ, ಬಿ ಸ್ಕ್ವೇರ್ ಮೈನಸ್ 4 ಇಂಟು a ಇಂಟು c. ಸೊ ವಾಟ್ ಇಸ್ b ಇನ್ ದಿಸ್ ಕೇಸ್? b is 1 square minus 4 into a into c. So this is clearly lesser than 0. Okay, what does this imply? Roots are not, yes, not real. ನೋಡಿ ಒಂದ್ಸತಿ recap ಮಾಡ್ಕೊಳ್ಳಿ. If it is lesser than 0, the roots are not real. ಅಲ್ವಾ? ನೋಡ್ಕೊಂಡ್ರಾ? ಹಾಂ. ಸೊ ಇದೇ ನಿಮ್ಮ ಉತ್ತರ ಅಷ್ಟೇ.